ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ನೋಡಿರಿ, ವಿಧ ವಿಧವಾದ ಹೂಗಳು, ರೋಸ್ ಹೂಗಳು, ಅನೇಕ ಬಣ್ಣಗಳು ಅಲ್ಲವಾ? ಪ್ರತಿನಿತ್ಯ ಒಂದೊಂದು ಕಲರ್ ಅನ್ನು ನೋಡುತ್ತಾ ಇದ್ದೀರಲ್ಲ, ಇದು ನೋಡಿ ಬಹಳ ವಿಭಿನ್ನವಾಗಿದೆ. ಯೆಲ್ಲೋ ಕಲರ್ ಇದೆ, ವೈಟ್ ಕಲರ್ ಇದೆ, ಎರಡೂ ಕೂಡ ಮಿಶ್ರವಾಗಿ ಇದೆ. ದೇವರ ಸೃಷ್ಟಿ ಎಷ್ಟು ಆಶ್ಚರ್ಯ ನೋಡಿದ್ದೀರಾ? ನಮ್ಮ ಜೀವಿತವು ಕಲರ್ಫುಲ್ ಆಗಿರಬೇಕು. ಕೆಲವರು ಹೇಳುತ್ತಾರಲ್ಲ, ಕಲರ್ಫುಲ್ ಆಗಿದೆ ಅಂದರೆ ಸಂತೋಷವಾಗಿದೆ, ಉಲ್ಲಾಸವಾಗಿದೆ. ನಿಮ್ಮ ಮನೆ ಕಲರ್ಫುಲ್ ಆಗಿರಬೇಕು, ಒಂದು ಸಂತೋಷವಾಗಿ ಉಲ್ಲಾಸವಾಗಿರಬೇಕು. ಹಾಗೆ ಇದೆಯಾ? ಸುಮ್ಮನೆ ಒಮ್ಮೆಂದು ಸೋತು ಹೋದೆ, ಬಿದ್ದು ಹೋದೆ, ಹಿಂಜಾರಿ ಹೋದೆ, ಪ್ರಾರ್ಥಿಸುವುದಕ್ಕೆ ಆಗುತ್ತಿಲ್ಲ, ಆ ರೀತಿ ಇರಬಾರದು. ಯಾವಾಗಲೂ ಕಲರ್ಫುಲ್ ಆಗಿ ಸಂತೋಷವಾಗಿರಬೇಕು. ಯಾಕಂದ್ರೆ ದೇವರಾದ ಯೇಸು ನಮ್ಮ ಸಂಗಡ ಇದ್ದಾನಲ್ಲ. ಮತ್ತೆ ಯಾಕೆ ನೀವು ಈ ರೀತಿ ಶೋಕವಾಗಿ ಇರಬೇಕು? ನೋಡಿರಿ, ಒಬ್ಬ ಭಕ್ತನೊಂದು ಸುಂದರವಾದ ಮಾತನ್ನು ಹೇಳುತ್ತಾನೆ. ಕೀರ್ತನೆಗಳು 73ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ದೇವರೇ, ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ, ನೀನು ನನ್ನ ಬಲಗೆಯನ್ನು ಹಿಡಿದಿರುವಿ ಎಂಬುದಾಗಿ. ನಾನು ಯಾವಾಗಲೂ ನಿನ್ನ ಸಂಗಡಲೇ ಇದ್ದೇನೆ. ದೇವರು ನಮ್ಮ ಸಂಗಡ ಇರಬೇಕೆಂದು ನಾವು ಬಯಸುತ್ತೇವಲ್ಲ. ದೇವರಾದ ಯೇಸು ನನ್ನ ಸಂಗಡಲೇ ಇರಬೇಕು. ನಾನು ಎಲ್ಲೇ ಹೋದ್ರೂ ನನ್ನ ಸಂಗಡಲೇ ಇರಬೇಕು. ಆದರೆ ನಾವಾತನ ಸಂಗಡ ಇದ್ದರೆ ಮಾತ್ರ ಆತನು ನಮ್ಮ ಸಂಗಡ ಇರುವನು. ಆ ಭಕ್ತನು ಹೇಳುತ್ತಾನೆ, ನೋಡಿರಿ ದೇವರೇ, ನಾನು ಯಾವಾಗಲೂ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ. ನೀವು ಹೇಳಲು ಸಾಧ್ಯವಾ? ಕೆಲವರು ಭಾನುವಾರ ಮಾತ್ರ ದೇವರೊಂದಿಗೆ ಇರುತ್ತಾರೆ, ಅದು ಚರ್ಚ್ಗೆ ಹೋಗುವಂತ ಸಮಯದಲ್ಲಿ ಮಾತ್ರ. ಕೆಲವರು ಪ್ರಾರ್ಥಿಸುವಾಗ ಮಾತ್ರ ದೇವರೊಂದಿಗೆ ಇರುತ್ತಾರೆ. ಅದರ ನಂತರ ದೇವರನ್ನು ಮರೆತು ಲೋಕದ ಜೀವಿತ ಇದೆ ಅಲ್ಲ, ಕೆಲಸ ಮಾಡಬೇಕು, ಗಮನಿಸಬೇಕು, ಕುಟುಂಬವನ್ನು ನೋಡಿಕೊಳ್ಳಬೇಕು, ಎಲ್ಲ ಇದ್ದರೂ ಕೂಡ ಯೇಸುವಿನೊಂದಿಗೆ ಅದನ್ನು ಮಾಡಿರಿ. ಯೇಸುವಿನೊಂದಿಗೆ ಇದ್ದುಕೊಂಡು ಕುಟುಂಬದ ಕೆಲಸಗಳನ್ನು ಮಾಡಿರಿ. ಯೇಸುವಿನೊಂದಿಗೆ ಇದ್ದುಕೊಂಡು ಆಫೀಸ್ ಕೆಲಸ ಮಾಡಿರಿ. ಯೇಸುವಿನೊಂದಿಗೆ ಇದ್ದುಕೊಂಡು ವ್ಯವಹಾರ ಮಾಡಿರಿ. ಯೇಸುವಿನೊಂದಿಗೆ ಇದ್ದುಕೊಂಡು ಸೇವೆ ಮಾಡಿರಿ. ಸುಮ್ಮನೆ ಬರೀ ರೂಮ್ನಲ್ಲಿ ಪ್ರಾರ್ಥಿಸುವಾಗ ಮಾತ್ರ ಅಲ್ಲ, ಯಾವಾಗಲೂ ಕೂಡ ನಾನು ದೇವರೊಂದಿಗೆ ಇದ್ದೇನೆ. ಆ ಅನುಭವದೊಟ್ಟಿಗೆ ನೀವು ಇರಬೇಕು. ಅದನ್ನೇ ದೇವರು ಬಯಸುತ್ತಾರೆ. ಯೇಸುವಿನೊಂದಿಗೆ ನಡೆಯುವುದು ಅನ್ನುವಾಗ ಅಂದ್ರೆ ಬೆಳಗ್ಗೆ ವಾಕಿಂಗ್ಗೆ ಹೋಗುತ್ತಾರಲ್ಲವಾ? ವಾಕಿಂಗ್ ಹೋಗುತ್ತಾರೆ. ಕೆಲವರು ನಾಯಿ ಜೊತೆಗೆ ನಡೆಯುತ್ತಾರೆ, ವಾಕ್ ವಿತ್ ಡಾಗ್. ಇನ್ನು ಕೆಲವರು ಫ್ರೆಂಡ್ಸ್ ಜೊತೆ ನಡೆಯುತ್ತಾರೆ, ವಾಕ್ ವಿತ್ ಫ್ರೆಂಡ್ಸ್. ನೀವು ಯೇಸುವಿನೊಂದಿಗೆ ನಡೆಯುವವರು. ಯೇಸುವಿನೊಂದಿಗೆ ನಡೆಯುವುದು ಅನ್ನುವಾಗ ಬೆಳಗ್ಗೆ 1 ಗಂಟೆ ವಾಕಿಂಗ್ ಹೋಗಿ, ಸರಿ ಟುಮಾರೋ ವಿ ವಿಲ್ ಸಿ ಎಂಬುದಾಗಿ ಯೇಸು ಕ್ರಿಸ್ತನು ಹೋಗಿ ಬಿಡುವನ? ನಾನು ನಿನ್ನನ್ನು ಬಿಟ್ಟು ಹೋಗುವುದಕ್ಕಾಗದು. ನಿನ್ ಮನೆಗೆ ಹೋದರೂ ಸಂಗಡ ಇರುವೆನು, ಆಫೀಸ್ಗೆ ಹೋದರೂ ಸಂಗಡ ಇರುವೆನು, ಬಿಸ್ನೆಸ್ಗೆ ಹೋದರೂ ಸಂಗಡ ಇರುವೆನು, ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ. ಇದುವೇ ಯೇಸು ಕ್ರಿಸ್ತ ನಮಗೆ ಕೊಡುವಂತ ವಾಗ್ದಾನ. ಹಾಗೆ ಬದಲಾಗಬೇಕು. ಹಾಗಾಗಿ ನೀವು ಪ್ರಾರ್ಥಿಸುವಂತ ಸಮಯ, ಚರ್ಚ್ಗೆ ಹೋಗುವಂತ ಸಮಯ ಮಾತ್ರವಲ್ಲ, 24 ಗಂಟೆಗಳು ಯೇಸುವಿನೊಂದಿಗೆ ಇರುವಂತ ಅನುಭವದೊಳಗೆ ನೀವು ಬರಬೇಕು. ಆ ನಂಬಿಕೆ ನಿಮಗೆ ಮೊದಲು ಬರಬೇಕು, ಆ ಚಿಂತೆ ನಿಮಗೆ ಬರಬೇಕು. ದೇವರೇ, ನಾನು ಯಾವಾಗಲೂ ನಿಮ್ಮೊಂದಿಗೆ ಇದ್ದೇನೆ, ನೀವು ಯಾವಾಗಲೂ ನನ್ನೊಂದಿಗೆ ಇದ್ದೀರಿ. ಎಲ್ಲೇ ಹೋದರೂ ಏನೇ ಮಾಡಿದರೂ ನೀವು ಸಂಗಡ ಇದ್ದೀರಿ. ನಾನು ಅಂಗಡಿಗೆ ಹೋದರೂ ಸಂಗಡ ಇದ್ದೀರಿ, ನಾವೊಬ್ಬರ ಮನೆಗೆ ಹೋದರೂ ಸಂಗಡ ಇದ್ದೀರಿ, ಫ್ರೆಂಡ್ ಮನೆಗೆ ಹೋದರೂ ನೀವು ಸಂಗಡ ಇದ್ದೀರಿ, ಯಾವಾಗಲೂ ನೀವು ನನ್ನ ಸಂಗಡಲೇ ಇದ್ದೀರಿ. ಈ ಒಂದು ಅನುಭವದೊಟ್ಟಿಗೆ ಬಾಳುವುದೇ ಯೇಸುವಿನೊಂದಿಗೆ ಬಾಳುವ ಅನುಭವ, ಯೇಸುವಿನೊಂದಿಗೆ ನಡೆಯುವಂತ ಅನುಭವ. ಹೀಗೆಲ್ಲ ಬಾಳುವುದಕ್ಕೆ ಸಾಧ್ಯವಾ? ಏನೋ ಆ ಸಮಯದಲ್ಲಿ ದೇವರನ್ನು ಆರಾಧಿಸಿದೆವು, ಪ್ರಾರ್ಥನೆ ಮಾಡಿದೆವು, ನಂತರ ನಮ್ಮ ಕೆಲಸವನ್ನು ಮಾಡಬೇಕೆಂಬುದಾಗಿ ಮನುಷ್ಯರು ಇರುತ್ತಾರೆ. ಅದು ಲೋಕದ ಜನರು. ಯೇಸುವಿನೊಂದಿಗೆ ಬಾಳುವವರು ಆ ರೀತಿ ಅಲ್ಲ. ನೀವು ಏನೇ ಮಾಡಿದರೂ ಯೇಸುವು ನಾನು, ಆತ ನನ್ನ ಸಂಗಡಲೇ ಇದ್ದಾನೆ, ಟ್ರಾವೆಲ್ನಲ್ಲಿ ಇದ್ದಾನೆ, ಬಿಸ್ನೆಸ್ನಲ್ಲಿ ಇದ್ದಾನೆ, ಕೆಲಸದಲ್ಲಿ ಇದ್ದಾನೆ, ಯಾವಾಗಲೂ ನನ್ನ ಸಂಗಡಲೇ ಇದ್ದಾರೆ, ನನ್ನನ್ನು ಬಿಟ್ಟು ಅಗಲುವುದಿಲ್ಲ. ಈ ಒಂದು ಅನುಭವದೊಟ್ಟಿಗೆ ಬಾಳುವುದೇ ಕ್ರೈಸ್ತ ಜೀವಿತ. ಭಕ್ತನು ಹೇಳುತ್ತಾನಲ್ಲ, ನಾನು ಯಾವಾಗಲೂ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ. ಆ ರೀತಿ ಹೇಳಿರಿ, ನಾನು ಯಾವಾಗಲೂ ನಿಮ್ಮ ಸಂಗಡಲೇ ಇದ್ದೇನೆ, ನಿಮ್ಮ ಜೊತೆಗೆ ಇರುವೆನು ದೇವರ. ನೀವು ಯಾವಾಗಲೂ ನನ್ನ ಸಂಗಡ ಇದ್ದೀರಲ್ಲ, ನಾನು ನಿಮ್ಮ ಸಂಗಡ ಇರುವೆನು ದೇವರ. ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಚಿಂತೆಯಲ್ಲಿ ಯಾವಾಗಲೂ ಯೇಸು ಯೇಸು ಎಂಬುದಾಗಿ ಇದ್ದೇ ಇರುತ್ತದೆ. ಆ ರೀತಿಯ ಒಂದು ಜೀವಿತಕ್ಕೆ ನಿಮ್ಮನ್ನು ಅರ್ಪಿಸಿರಿ. ನಿಮ್ಮ ಜೀವಿತ ಕಲರ್ಫುಲ್ ಆಗಿರುತ್ತದೆ, ಸಂತೋಷವಾಗಿರುತ್ತದೆ, ಉಲ್ಲಾಸವಾಗಿ ಇರುತ್ತದೆ. ನಿಮ್ಮ ಹೃದಯದಲ್ಲಿ ಯಾವಾಗಲೂ ಆತನೊಂದಿಗೆ ಮಾತನಾಡುತ್ತಲೇ ಇರುವಿರಿ. ಹೊರಗೆ ನೀವು ಇತರರನ್ನು ನೋಡುತ್ತಾ ಇರುವಿರಿ, ಆದರೆ ಹೃದಯದಲ್ಲಿ ದೇವರೊಟ್ಟಿಗೆ ಒಡನಾಡುತ್ತಲೇ ಇರುವಿರಿ, ಮಾತನಾಡುತ್ತಲೇ ಇರುವಿರಿ. ಆಗ ಯೇಸು ನಿಮ್ಮ ಸಂಗಡ ಇರುವುದನ್ನು ನೀವು ಚೆನ್ನಾಗಿ ಅನುಭವಿಸಬಹುದು. ಆ ರೀತಿ ಜೀವಿಸುವಂತ ಒಂದು ಅನುಭವದೊಳಗೆ ನೀವು ಬಂದರೆ ಅದುವೇ ಮಧುರವಾದ ಜೀವಿತ, ಸಂತೋಷವಾದ ಜೀವಿತ, ಕಲರ್ಫುಲ್ ಆಗಿರುವ ಜೀವಿತ. ಈ ಹೂವು ಅರಳಿರುವ ಹಾಗೆ ನಿಮ್ಮ ಮುಖ ಯಾವಾಗಲೂ ಅರಳಿರುತ್ತದೆ, ಸಂತೋಷವಾಗಿರುತ್ತದೆ. ಸರಿನಾ? ಈಗ ಹೇಳುವಿರಾ, ದೇವರ, ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ, ನೀವು ನನ್ನ ಸಂಗಡಲೇ ಇದ್ದು ನನ್ನನ್ನು ನಡೆಸಬೇಕು, ನಾನು ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ಯಾವಾಗಲೂ ನಿಮ್ಮ ಚಿಂತೆಯಲ್ಲಿಯೇ ಇರುತ್ತೇನೆ, ನಿಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತೇನೆ, ಅದಕ್ಕೆ ನನ್ನನ್ನು ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.